ಎಲ್ರಿಗೂ ನಮಸ್ಕಾರ. ಇವತ್ತಿನ ದಿವಸ ಕರ್ನಾಟಕ ಲೋಕಸೇವಾ ಆಯೋಗದವರಿಂದ PDO ಕಡ್ಡಾಯ ಕನ್ನಡ ಪರೀಕ್ಷೆಯಲ್ಲಿ ಯಾರ್ಯಾರು ನಿಮ್ಮ ಹೆಸರು, ನಿಮ್ಮ ವಿಳಾಸ ಹಾಗೆಯೇ ನಿಮ್ಮ ಸಹಿಯನ್ನು ಹಾಕಿ ದುರಾಲೋಚನೆ ಎಸಗಿರ್ತಾರಲ್ಲ ಅಂಥವ್ರದ್ದು ದುರಾಚಾರ ಎಸಗಿರುವ 630 ಅಭ್ಯರ್ಥಿಗಳಿಗೆ ನೋಟಿಸ್ ಕಳಿಸಿರೋದ್ರ ಬಗ್ಗೆ KPSC ಪ್ರಕಟಣೆ ಮಾಡಿದೆ. ನೋಡೋಣ ಬನ್ನಿ. ಅಧಿಸೂಚನೆ ಸಂಖ್ಯೆ E2597 2023-24 PSC ದಿನಾಂಕ 15/3/2024 ಅಧಿಸೂಚಿಸಿರುವ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯಿತಿ ರಾಜ್ ಇಲಾಖೆಯಲ್ಲಿನ ಗ್ರೂಪ್ C ಸಮೂಹದ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಉಳಿಕೆ ಮೂಲವೃಂದದ 150 ಹುದ್ದೆಗಳ ನೇಮಕಾತಿಗೆ ಸಂಬಂಧಿಸಿದಂತೆ ದಿನಾಂಕ 7/12/2024 ನಡೆಸಲಾದ ಕಡ್ಡಾಯ ಕನ್ನಡ ಪರೀಕ್ಷೆಯ ವಿಷಯ ಸಂಕೇತ 586 ಉತ್ತರ ಪತ್ರಿಕೆಯಲ್ಲಿ ಸಹಿ, ಹೆಸರು, ವಿಳಾಸ ಇತ್ಯಾದಿ ವಿವರಗಳನ್ನು ಬರೆಯುವ ಮೂಲಕ ಅಭ್ಯರ್ಥಿತ್ವವನ್ನು ಬಹಿರಂಗಪಡಿಸಿ ಪರೀಕ್ಷಾ ದುರಾಚಾರ ಎಸಗಿರುವ 630 ವಿದ್ಯಾರ್ಥಿಗಳ ವಿಳಾಸಕ್ಕೆ ಕಾರಣ ಹೇಳುವ ನೋಟಿಸ್ಗಳನ್ನು ತ್ವರಿತ ಅಂಚೆ ಮೂಲಕ ಹಾಗೂ ಇಮೇಲ್ ವಿಳಾಸಕ್ಕೆ ಜಾರಿ ಮಾಡಲಾಗಿದ್ದು ದಿನಾಂಕ 30/6/2025 ಸದರಿ ಕಾರಣ ಹೇಳುವ ನೋಟಿಸ್ಗೆ ಲಿಖಿತ ಸಮಜಾಯಿಷಿಯನ್ನು ನೀಡುವಂತೆ ಸೂಚಿಸಿದೆ. ಇಲ್ಲವಾದಲ್ಲಿ ಸದರಿ 630 ಅಭ್ಯರ್ಥಿಗಳ ವಿರುದ್ಧ ನಿಯಮಾನುಸಾರ ಏಕಪಕ್ಷೀಯವಾಗಿ ಆಯೋಗದಿಂದ ಕ್ರಮ ಜರುಗಿಸಲಾಗುವುದು. ಪರೀಕ್ಷಾ ಸೂಚನೆಗಳಲ್ಲಿ ತಿಳಿಸಿರುವಂತೆ ಅಭ್ಯರ್ಥಿತ್ವವನ್ನು ರದ್ದುಗೊಳಿಸಲಾಗುವುದಲ್ಲದೆ ಶಿಸ್ತು ಕ್ರಮವನ್ನು ಕೈಗೊಳ್ಳಲಾಗುವುದಾಗಿ ಈ ಮೂಲಕ ತಿಳಿಸಿದೆ. ಕಾರ್ಯದರ್ಶಿ, ಕರ್ನಾಟಕ ಲೋಕಸೇವಾ ಆಯೋಗ. ಅಲ್ಲಿ ನೋಡ್ತಾ ಇರ್ಬೋದು, ಶಿವರಾಜನ್ ಅವ್ರ ಹೆಸರು ಬಂದಿದೆ. ಹಾಗೆ ಬೀದರಿಂದ ಆಗಿದೆ. ನೆಕ್ಸ್ಟ್ ಬೀದರ್ ಜಿಲ್ಲೆಯಿಂದನೇ ಆಗಿದೆ. ನೀವೇನು ಒಂದು ಲೆಟರ್ ರೈಟಿಂಗ್ ಇರುತ್ತಲ್ಲ, ಅಲ್ಲಿ ಅವ್ರು ಏನು XXXXX YYYYYYY ZZ ಅಂತ ಬರಿಬೇಕು ಅಂತ ಕೊಟ್ಟಿದ್ದಾರಲ್ಲ, ನೀವು ಅದನ್ನೇ ಬರಿಬೇಕಾಗಿರುತ್ತೆ. ಓಕೆನಾ? ಅದನ್ನು ಬಿಟ್ಬಿಟ್ಟು ನಿಮ್ಮ ಹೆಸರು, ಫಾರ್ ಎಕ್ಸಾಂಪಲ್ ಇವ್ರು ಯಾರಿದ್ದಾರೆ, ಫಸ್ಟು ಅಜಿತ್ ಅಂದ್ಕೊಳ್ಳಿ. ಅವರು XS ಅಂತ ಕೊಟ್ಟಿದ್ರು, ನೀವು ಅಜಿತ್ ಅಂತ ಲೆಟರ್ ರೈಟಿಂಗಲ್ಲಿ ಬರೆದಿದ್ದೀರಾ ಅಂದರೆ ಇದು ದುರಾಲೋಚನೆ ಎಸ್ದಂಗೆ ಆಗುತ್ತೆ. ಸೊ ಆದ್ದರಿಂದ ನೀವೇನಾದರೂ ಈ ರೀತಿ ಮಿಸ್ ಆಗಿ ಏನಾದರೂ ಬರೆದಿದ್ರೆ, ಯಾಕೆ ನೀವು ಬರೆದ್ರಿ, ಯಾಕೆ ಆಗಿರ್ಬೋದು ಈ ತಪ್ಪು, ಮಿಸ್ ಆಗಿದೆಯಾ, ಬೇಕು ಅಂತಲೇ ಬರೆದಿದ್ರೆ, ಏನು ಎತ್ತ ಅನ್ನೋದಕ್ಕೆ ನೀವು ಉತ್ತರ ಕೊಡಬೇಕಾಗುತ್ತೆ. ಆದ್ದರಿಂದ ನೀವು ನೋಡಿಕೊಂಡು ಎಕ್ಸಾಮ್ಗಳಲ್ಲಿ ಬರಿಬೇಕಾಗುತ್ತೆ. ಈ ಥರ ಏನಾದರೂ ತಪ್ಪಾದರೆ ಕರ್ನಾಟಕ ಲೋಕಸೇವಾ ಆಯೋಗದಿಂದ ಈ ರೀತಿ ನೋಟಿಸ್ ಕೊಡ್ತಾರೆ. ಈಗ ಸದ್ಯಕ್ಕೆ 630 ಅಭ್ಯರ್ಥಿಗಳ ಮೇಲೆ ಕ್ರಮ ಕೈಗೊಳ್ಳೋದಕ್ಕೆ ಕರ್ನಾಟಕ ಲೋಕಸೇವಾ ಆಯೋಗ ನೋಟಿಸ್ನ ಜಾರಿಗೆ ಪಡಿಸಿದೆ. ನೋಡ್ತಾ ಇರ್ಬೋದು, 630 ಅಭ್ಯರ್ಥಿಗಳು. ಪ್ಲೀಸ್ ನೆಕ್ಸ್ಟ್ ಟೈಮ್ ಈ ರೀತಿ ಏನಾದರೂ ಎಕ್ಸಾಮ್ ಇದ್ದಾಗ, ಕಡ್ಡಾಯ ಕನ್ನಡ ಎಕ್ಸಾಮ್ ಇದ್ದಾಗ ನಿಮ್ಮ ಹೆಸ್ರನ್ನ ಮಾತ್ರ ದಯವಿಟ್ಟು ನಮೂಸ್ಬೇಡಿ. ಯಾಕಂದರೆ ಇದು ದುರಾಲೋಚನೆ ಎಸ್ದಂಗೆ ಆಗುತ್ತೆ, ದುರಾಚಾರ ಎಸಗಿರೋ ಥರ ಆಗುತ್ತೆ. ನೀವೇನೂ ಮಾಡಿರಲ್ಲ, ಎಲ್ಲ ಕರೆಕ್ಟಾಗಿ ಬರ್ತಿದ್ದೀರಾ, ಎಕ್ಸಾಮಲ್ಲೂ ಚೆನ್ನಾಗಿ ಬರ್ತಿದ್ದೀರಾ. ಹಾಗಿದ್ದಾಗೂ ನಿಮ್ಗೆ ಈ ರೀತಿ ಸಣ್ಣ ಪುಟ್ಟ ವಿಚಾರಗಳಿಂದ ನೀವು ಯಾಕೆ ಎಕ್ಸಾಮ್ ಸೆಂಟರಿಂದ ಹೊರಗುಳಿಬೇಕಾಗುತ್ತೆ ಅಲ್ವಾ? ಹುಷಾರಾಗಿ ಬರೀರಿ, ಎಚ್ಚರಿಕೆಯಿಂದ ಬರೀರಿ. ನೆಕ್ಸ್ಟ್ ಬರೆಯೋರ್ಗೂ ಅಷ್ಟೇ ಇದೊಂದು ಉದಾಹರಣೆ. ಓಕೆ, ಈಗ ತಪ್ಪಾಗಿರ್ಬೋದು. ಇದಕ್ಕೇನು ಸಮಜಾಯಿಷಿ ಕೊಡಬೇಕೋ ಆ ಸಮಜಾಯಿಷಿನ 630 ಅಭ್ಯರ್ಥಿಗಳು ಉತ್ತರ ಕೊಡಲೇಬೇಕು. ಇಲ್ಲಾಂದರೆ ಅವರು ಏಕಪಕ್ಷೀಯವಾಗಿ ಏನು ನಿರ್ಧಾರ ತಗೊತಾರೋ ಅದನ್ನು ನೀವು ವಹಿಸಬೇಕಾಗುತ್ತೆ. ದಯವಿಟ್ಟು ಉತ್ತರ ಕೊಡಿ. ನೆಕ್ಸ್ಟ್ ಟೈಮ್ ಏನಾದರೂ ಈ ರೀತಿ ಎಕ್ಸಾಮ್ ಇದ್ದಾಗ ದಯವಿಟ್ಟು ನಿಮ್ಮ ಹೆಸರನ್ನು ನಮೂದನೆ ಮಾಡಬೇಡಿ. ಥ್ಯಾಂಕ್ ಯು.